ನಮಸ್ತೆ ಎಲ್ಲರಿಗೂ. ಈ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮದಿಂದ ಭಾರತದಲ್ಲಿ ಸಾಮಾನ್ಯ ಜೀವನ ಬಹಳ ದುಸ್ತರಕ್ಕೆ ತಲುಪ್ತಾ ಇದೆ. ಹಣದ ದುಬ್ಬರದ ಪರಿಣಾಮದಿಂದ ಬೆಲೆ ಏರಿಕೆ ಸಾಮಾನ್ಯ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಪ್ರಪಂಚದಲ್ಲಿ ಯುದ್ಧದ ಉನ್ಮಾದ ಕಡಿಮೆಯಾಗಲಿ, ಹಾಗೆ ವಿಶ್ವದ ಶಾಂತಿ ನೆಲೆಸಲಿ ಅನ್ನುವಂತಹ ದೃಷ್ಟಿಯಿಂದ ನಾವು 11ನೇ ಅಧ್ಯಾಯದ 34ನೇ ಶ್ಲೋಕ ಮತ್ತು 24ನೇ ಶ್ಲೋಕಗಳನ್ನು ನಾವು ಮುಂದಿನ ಯಜ್ಞದವರೆಗೆ ಅಂದರೆ ಮೇ 10ರವರೆಗೆ ಪ್ರತಿದಿನವೂ 11 ಸಾರಿ, ಕನಿಷ್ಠ 11 ಸಾರಿ, ಬಹಳ ನಿಮಗೆ ಪ್ರೀತಿ ಇದ್ದವರು ಇನ್ನೂ ಹೆಚ್ಚು ಮಾಡಿಕೊಳ್ಳಿ. ನಿಮಗೆ ಇಷ್ಟ ಬಂದ ಸಂಖ್ಯೆಗೆ ನೀವು ಏರಿಸಿಕೊಂಡು ಪ್ರತಿದಿನವೂ ವಿಶ್ವದ ಒಳಿತಿಗೋಸ್ಕರ ನಾವು ಸ್ಪಂದಿಸೋಣ. ದೇವಿ ಇದರ ಬಗ್ಗೆ ತನ್ನ ಅನುಕಂಪವನ್ನು ನಮ್ಮ ಮೇಲೆ ತೋರಿಸಿ, ಹೇ ದೇವಿ ಪ್ರಸನ್ನಳಾಗು, ನೀನು ದೈತ್ಯರಿಂದ ನಮ್ಮನ್ನು ಈಗಾಗಲೇ ರಕ್ಷಣೆ ಮಾಡಿದ್ದೀಯೆ, ಮುಂದೆಯೂ ಅಂತಹ ಶತ್ರುಭಯದಿಂದ ನನ್ನಮ್ಮ ಎಲ್ಲ ಜನರನ್ನು ರಕ್ಷಣೆ ಮಾಡ್ತೀಯ. ನೀನು ಇಡೀ ಜಗತ್ತಿನ ಪಾಪವನ್ನು, ಅಪಶಕುನಗಳನ್ನು, ಮಹಾ ಉಪದ್ರವಗಳನ್ನು ಶೀಘ್ರವಾಗಿ ನಾಶ ಮಾಡು. ಹೇ ಸರ್ವಮಂಗಳೇ, ಸರ್ವರೂಪಳೇ, ಸರ್ವೇಶ್ವರಿಯೇ, ಸರ್ವಶಕ್ತಿಯುತಳೇ, ದುರ್ಗಾದೇವಿಯೇ, ನಮ್ಮನ್ನು ಆ ಭಯಗಳಿಂದ ಕಾಪಾಡು. ನಿನಗೆ ನಮಸ್ಕಾರ ಅಂತ ಹೇಳುವಂತಹ 2 ಶ್ಲೋಕಗಳನ್ನು ಮಂತ್ರಗಳಾಗಿ ಪರಿವರ್ತಿಸಿಕೊಂಡು ನಾವು ಹೇಳ್ತಾ ಹೋಗೋಣ. ಅದರ ನಂತರವೂ ಕೂಡ ಒಂದು ಮಂಡಲದವರೆಗೆ ನಾವು ಜಪ ಮಾಡೋಣ. ಎಲ್ಲವೂ ದೇಶದ ಮತ್ತು ಪ್ರಪಂಚದ ಒಳಿತಿಗೋಸ್ಕರ. ಆದ್ದರಿಂದ ಬಡ ಜನರು ತಮ್ಮ ಜೀವನವನ್ನು ಚೆನ್ನಾಗಿ ನಿರ್ವಹಣೆ ಮಾಡಲಿ, ಹಣದುಬ್ಬರ ಕಡಿಮೆ ಆಗಲಿ, ಪ್ರಪಂಚ ಶಾಂತಿಯ ಕಡೆಗೆ ಹೋಗಲಿ ಎನ್ನುವಂತಹ ಉದಾತ್ತ ಚಿಂತನೆಯಿಂದ ಈ ಸಂಕಲ್ಪವನ್ನು ಈ ದಿನದಿಂದಲೇ ಮಾಡ್ತಾ ಹೋಗೋಣ. ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ದೇಶದ ಪ್ರಪಂಚದ ಒಳಿತಿಗೋಸ್ಕರ ನಮ್ಮನ್ನು ನಾವು ಸ್ಪಂದಿಸಿಕೊಳ್ಳೋಣ ಅಂತ ಹೇಳ್ತಾ, ದೇವಿ ಪ್ರಸೀದ ಪರಿಪಾಲಯನೋ ರಿಭೀತೆ ನಿತ್ಯಯಥಾ ಸುರವಧಾದಧುನೈವ ಸದ್ಯಃ ಪಾಪಾನಿ ಸರ್ವಜಗತಾಂ ಪ್ರಶಮನ್ನಯಾಶು ಉತ್ಪಾತಪಾಕಜನಿತಾಂಶ್ಚ ಮಹೋಪಸರ್ಗಾನ್ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೇ. ಇದು ಶ್ರೀ ಸಪ್ತಶತಿಯ 34 ಮತ್ತು 24ನೇ ಶ್ಲೋಕ 11ನೇ ಅಧ್ಯಾಯದಿಂದ ತೆಗೆದದ್ದು. ಧನ್ಯವಾದಗಳು ಎಲ್ಲರಿಗೂ.